ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನೋಡೋಣ. ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಆ ಎರಡನೇ ಪಟ್ಟಿಗಾಗಿ ಪ್ರಯತ್ನಗಳು ಬಹಳ ಜೋರಾಗಿ ನಡೀತಾ ಇದೆ. ಬಿಜೆಪಿ ಹೈಕಮಾಂಡ್ ಕೈಯಲ್ಲಿ ಹಾಲಿ ಸಂಸದರ ಭವಿಷ್ಯ ಇದೆ. ಲೆಕ್ಕಾಚಾರಗಳು ಬಹಳ ಜೋರಾಗಿ ನಡೀತಾ ಇದೆ. ಎರಡನೇ ಪಟ್ಟಿ ರೆಡಿ ಆಗಿದ್ದು ಈಗ ಕೌಂಟ್ ಡೌನ್ ಶುರುವಾಗಿದೆ. ಬಿಜೆಪಿ ಹೈಕಮಾಂಡ್ ಕೈಯಲ್ಲಿ ಹಾಲಿ ಸಂಸದರ ಭವಿಷ್ಯ ಇದೆ. ಸಂಸದರ ಬಗ್ಗೆ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಹಾಲಿ ಸಂಸದರ ಬಗ್ಗೆ ನಿನ್ನೆ 5 ಗಂಟೆಗಳ ಕಾಲ ಹೈಕಮಾಂಡ್ ಸಭೆ ನಡೆಸಿದೆ. ಬದಲಾವಣೆ ಬಗ್ಗೆ ತುಟಿ ಬಿಚ್ಚದ ಹೈಕಮಾಂಡ್ ಸಂಸದರ ಬಗ್ಗೆ ಒಂದಷ್ಟು ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ಅಂತದೊಂದು ಸಲಹೆ ಕೊಟ್ಟಿದ್ದಾರೆ. ಯಾವುದು ಅಂತಹ ಪ್ರಯೋಗಗಳು ಆಗೋದು ಬೇಡ ಅಂತ. ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿದ್ದಂತಹ ಹೊಡೆತ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬೀಳಬಾರದು ಅಂತ. ಈಗಿರುವಂತಹ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ ಯಡಿಯೂರಪ್ಪ ಅವರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಹಾಲಿ ಸಂಸದರ ಬಗ್ಗೆ ಒಂದಷ್ಟು ಅಭಿಪ್ರಾಯವನ್ನ ಹೈಕಮಾಂಡ್ ಸಂಗ್ರಹಿಸ್ತಾ ಇದೆ. ಹಾಲಿ ಸಂಸದರ ಕೆಲಸ, ಕ್ಷೇತ್ರದಲ್ಲಿ ಜನರ ಜೊತೆ ಯಾವ ರೀತಿ ಬೆರೆತಿದ್ದಾರೆ, ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ಅವರ ಕಾರ್ಯವೈಖರಿ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಹೈಕಮಾಂಡ್. ಅವರನ್ನ ಮತ್ತೆ ಕಣಕ್ಕಿಳಿಸಿದ್ದೇ ಆದ್ರೆ ಗೆಲ್ಲುವ ಸಾಧ್ಯತೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹಲವು ಸಂಸದರು ನಿವೃತ್ತಿ ಆಗ್ತಾರೆ, ಇನ್ನು ಮುಂದೆ ಅವರು ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇನ್ನೇನು ಎಲೆಕ್ಷನ್ ಬಂತು ಅಂದಾಗ ಮತ್ತೆ ಆಕ್ಟಿವ್ ಆಗಿ ಹಲವರು ಕಂಡು ಬರ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಅವಕಾಶ, ಸಂಸದರ ಬಗ್ಗೆ ಏನು ಅಭಿಪ್ರಾಯ ಇದೆ, ಕೆಲವರ ಪರವಾಗಿದೆ, ಕೆಲವರಿಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಅದೆಲ್ಲದರ ರಿಪೋರ್ಟ್ ಅಂದ್ರೆ 2 ರಿಪೋರ್ಟ್ ಇಟ್ಕೊಂಡು, ಪರ ಮತ್ತು ವಿರೋಧ 2 ರಿಪೋರ್ಟ್ ಇಟ್ಕೊಂಡು ಸಂಸದರ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಿ ಎಲ್ಲಾ ವರದಿಗಳನ್ನ ಆಧರಿಸಿ ಅದರ ಮೇಲೆ ಸಿಇಸಿ ಸಭೆಯಲ್ಲಿ ಟಿಕೆಟ್ ನಿರ್ಧಾರ ಆಗುತ್ತೆ. ಮಾರ್ಚ್ 8ಕ್ಕೆ ಕರ್ನಾಟಕದ ಬಿಜೆಪಿ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಪಟ್ಟಿ ಕೂಡ ಬಿಡುಗಡೆಯಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾರಿಗೆ ಅವಕಾಶ, ಯಾವ್ಯಾವ ಸಂಸದರಿಗೆ ವಿರೋಧ, ನಾವೇನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಹಲವು ಸಂಸದರಿಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇರೋದನ್ನ ಬಳ್ಳಾರಿ ಸಂಸದರ ದೇವೇಂದ್ರಪ್ಪ ಹಾಗೂ ರಾಯಚೂರಿನ ಅಮರೇಶ್ವರ್ ನಾಯಕ್, ಕೊಪ್ಪಳದ ಕರಡಿ ಸಂಗಣ್ಣ, ಇವರಿಗೆಲ್ಲರಿಗೂ ಕೂಡ ಕೊಂಚ ವಿರೋಧ ವ್ಯಕ್ತ ಆಗ್ತಾ ಇದೆ. ಆ ವಿರೋಧದ ನಡುವೆ ಇವರು ಮತ್ತೆ ಟಿಕೆಟ್ ಗಿಟ್ಟಿಸ್ಕೊಳ್ತಾರಾ? ಶೋಭಾ ಕರಂದ್ಲಾಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗೋ ಬ್ಯಾಕ್ ಅಭಿಯಾನಗಳನ್ನ ನಡೆಸಿದ್ರು. ಆದ್ರೆ ಇದೊಂದು ಷಡ್ಯಂತ್ರ ಅನ್ನುವಂಥ ಮಾತುಗಳನ್ನ ಶೋಭಾ ಕರಂದ್ಲಾಜೆ ತಿಳಿಸ್ತಾ ಇದ್ರು. ಹಾಗಾಗಿ 2 ರಿಪೋರ್ಟ್ ಇಟ್ಕೊಳ್ತಾರೆ. ಪರ ಯಾರಿದ್ದಾರೆ, ಯಾಕೆ ಪರ ಇದ್ದಾರೆ, ವಿರೋಧ ಯಾಕಿದೆ, ಏನ್ ನಡೆದಿದೆ, ಅದೆಲ್ಲವನ್ನ ಅಳೆದು ತೂಗಿ ಟಿಕೆಟ್ ಅನ್ನ ನೀಡಲಾಗುತ್ತೆ. ಎಸ್, ಕರಡಿ ಸಂಗಣ್ಣ ಕೊಪ್ಪಳದಿಂದ, ಅಮರೇಶ್ವರ್ ನಾಯಕ್ ರಾಯಚೂರಿನಿಂದ ಯಾವ್ಯಾವ ಸಂಸದರಿಗೆ ಯಾವ ರೀತಿಯಾದಂತಹ ವಿರೋಧ ಇದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ. ಈಗ ಅವರ ಬಗ್ಗೆ ಒಂದಷ್ಟು ವಿರೋಧ ಕ್ಷೇತ್ರದಲ್ಲಿದೆ. ಕ್ಷೇತ್ರಕ್ಕೆ ಭೇಟಿ ಕೊಡೋದಿಲ್ಲ, ಗೋಬ್ಯಾಕ್ ಚಳುವಳಿ, ಪತ್ರ ಚಳುವಳಿ ಕೂಡ ನಡೆಸಿದ್ರು. ಇನ್ನು ನಳಿನ್ ಕುಮಾರ್ ಕಟೀಲ್ ಮತ್ತು ಭಗವಂತ ಖೂಬಾ ಬಗ್ಗೆ ಬಿಎಸ್ವೈ ಸ್ವತಃ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪರವಾದಂತಹ ಅಲೆ ಕೂಡ ಇದೆ. ಒಟ್ನಲ್ಲಿ ಹೈಕಮಾಂಡ್ ಕೈಯಲ್ಲಿದೆ. ಈಗಿರುವಂತಹ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನೋದು, ಯಾವ್ಯಾವ ಸಂಸದರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ ವಿರೋಧ ಇದೆ ಅನ್ನೋದರ ಲಿಸ್ಟ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಎಸ್, ಈಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಈ ಎಲ್ಲಾ ಸಂಸದರ ಪರ ಬಿಎಸ್ ಯಡಿಯೂರಪ್ಪ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಸಂಸದೆಯಾಗಿರುವಂತಹ ಶೋಭಾ ಕರಂದ್ಲಾಜೆ, ಅನಂತ್ ಕುಮಾರ್ ಹೆಗಡೆ, ಜಿಎಂ ಸಿದ್ದೇಶ್ವರ್, ರಮೇಶ್ ಜಿಗಜಿಣಗಿ ಇವರ ಪರವಾಗಿ ಬಿಎಸ್ವೈ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕೊಂಚ ವಿರೋಧ ಏನೋ ವ್ಯಕ್ತ ಆಯಿತು ಅನ್ನೋ ಕಾರಣಕ್ಕಾಗಿ ಈ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಮಾಡೋದು ಬೇಡ, ವಿಧಾನಸಭಾ ಚುನಾವಣೆಯಲ್ಲೇನು ನಾವು ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಹೋದ್ವಿ, ಅದರಿಂದ ಆದಂತಹ ಹೊಡೆತ ಏನಿದೆ ಅದಿಲ್ಲ ಆಗಬಾರದು ಅಂತ ಬಿಎಸ್ವೈ ಈ ಸಂಸದರ ಪರ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಈಗಿರುವ ಕುತೂಹಲ. ಎಸ್, ಯಾವ್ಯಾವ ಸಂಸದರಿಗೆ ಟಿಕೆಟ್ ಸಿಗತ್ತೆ? ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಧಾರವಾಡದ ಸಂಸದರು, ಬಿವೈ ರಾಘವೇಂದ್ರ ಶಿವಮೊಗ್ಗದ ಹಾಲಿ ಸಂಸದರು, ಪ್ರತಾಪ್ ಸಿಂಹ ಮೈಸೂರು ಕೊಡಗು ಸಂಸದರು, ಬೆಂಗಳೂರು ದಕ್ಷಿಣದ ತೇಜಸ್ವಿ ಸೂರ್ಯ, ಇವರೆಲ್ಲರಿಗೂ ಟಿಕೆಟ್ ಸಿಗೋದು ಪಕ್ಕಾ ಅಂತಲೇ ಹೇಳಲಾಗ್ತಾ ಇದೆ. ಬೆಂಗಳೂರು ಸೆಂಟ್ರಲ್ನ ಪಿಸಿ ಮೋಹನ್ ಮತ್ತು ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ. ಹಾಲಿ ಯಾವ್ಯಾವ ಸಂಸದರಿದ್ದಾರೋ, ಯಾರ್ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಡೀಟೇಲ್ಸ್ ಅನ್ನ ಈಗ ನೀವು ನೋಡ್ತಾ ಇದ್ದೀರಿ. ಕಳೆದ ಬಾರಿ ಚುನಾವಣೆಯಲ್ಲಿ ಆದಂತಹ ತಪ್ಪುಗಳು ಈ ಬಾರಿ ಚುನಾವಣೆಯಲ್ಲಿ ಆಗಬಾರದು ಅಂತ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಬಿಜೆಪಿ ಇಡ್ತಾ ಇದೆ. ಹೈಕಮಾಂಡ್ ಕೂಡ ಆ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಎಸ್, ಇದರ ಮಧ್ಯೆ ಆಕಾಂಕ್ಷಿಗಳ ಲಿಸ್ಟ್ ಕೂಡ ಬಹಳ ದೊಡ್ಡದಿದೆ.
ಬೆಂಗಳೂರು ಉತ್ತರದಿಂದ ಸದಾನಂದ ಗೌಡರು ಆಕಾಂಕ್ಷಿಯಾಗಿದ್ದಾರೆ, ಅಲ್ಲಿ ಸಂಸದರು. ಜೊತೆಗೆ ಸಿ.ಟಿ. ರವಿ, ಮಾಜಿ ಸಚಿವ ವಿವೇಕ್ ರೆಡ್ಡಿ ವಕೀಲರೇನಿದ್ದಾರೆ ಅವರು ಕೂಡ ಈಗ ಆಕಾಂಕ್ಷಿ ಇದ್ದಾರೆ. ಹಾಗಿದ್ರೆ ಯಾರಿಗೆ ಸಿಗುತ್ತೆ? ಸಿ.ಟಿ. ರವಿ ಅವರಿಗ, ವಿವೇಕ್ ರೆಡ್ಡಿ ಅವರಿಗ, ಅಥವಾ ಸದಾನಂದ ಗೌಡರಿಗೆ ಅನ್ನೋದು ಈಗಿರುವಂತಹ ಕುತೂಹಲ. ಹಲವು ಕಡೆಗಳಲ್ಲಿ ಈ ರೀತಿ ಆಕಾಂಕ್ಷಿಗಳ ಲಿಸ್ಟ್ ಕೂಡ ಬಹಳ ದೊಡ್ಡದಿದೆ. ಲೋಕಸಭೆ ಅಖಾಡಕ್ಕಿಳಿಯೋದಕ್ಕೆ ಜಗದೀಶ್ ಶೆಟ್ಟರ್ ರೆಡಿ ಆಗಿದ್ದಾರೆ. ಯಾವ ಕ್ಷೇತ್ರದಿಂದ ಅಭ್ಯರ್ಥಿ ಆಗ್ತಾರೆ ಹಾಗಾದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಕಣಕ್ಕಿಳಿತಾರಾ, ಹಾವೇರಿಯಿಂದ ಕಣಕ್ಕಿಳಿತಾರ? ಬೆಳಗಾವಿ ಮತ್ತು ಹಾವೇರಿ ಎರಡೂ ಲೋಕಸಭಾ ಕ್ಷೇತ್ರದಲ್ಲೂ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಶೆಟ್ಟರ್ ಸ್ಪರ್ಧೆ ಕ್ಷೇತ್ರದ ಆಯ್ಕೆ ಬಗ್ಗೆ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದೆ. ಶೆಟ್ಟರ್ ಬಗ್ಗೆ ತೀರ್ಮಾನ ನಮಗ್ ಬಿಡಿ ಅಂತ ಹೈಕಮಾಂಡ್ ಹೇಳಿದೆ. ಒಂದೇ ಸಾಲಿನ ಉತ್ತರ. ನೆನೆ ರಾತ್ರಿ ಸಭೆಯಲ್ಲಿ ಹೈಕಮಾಂಡ್ ನಿಂದ ಈ ಖಡಕ್ ಸಂದೇಶ ರವಾನೆಯಾಗಿದೆ. ಜಗದೀಶ್ ಶೆಟ್ಟರ್ ಬಗ್ಗೆ ನಿರ್ಧಾರ, ಅದನ್ನ ನಮಗ್ ಬಿಡಿ ಅಂತ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ? ಒಂದು ಬೆಳಗಾವಿ, ಇನ್ನೊಂದು ಹಾವೇರಿ. ಎರಡೂ ಕ್ಷೇತ್ರದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಹಾಗಾಗಿ ಯಾವ ಕ್ಷೇತ್ರದಿಂದ ಅಂತಿಮವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ನಿನ್ನೆ ರಾತ್ರಿಯ ಸಭೆಯಲ್ಲಿ ಹೈಕಮಾಂಡ್ ಇಂಥದೊಂದು ಖಡಕ್ ಸಂದೇಶವನ್ನ ಕೊಟ್ಟಿದೆ. ನಿನ್ನೆ ಸುದೀರ್ಘವಾದಂತಹ ಸಭೆ ನಡೀತು. ಆ ಸಭೆಯಲ್ಲಿ ಹೈಕಮಾಂಡ್ ಕೊಟ್ಟಂತಹ ಸಂದೇಶ ಆಯಿತು. ಯಾವ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಕಣಕ್ಕಿಳಿತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಒಟ್ಟಿನಲ್ಲಿ ಲೋಕಸಭೆ ಅಖಾಡಕ್ಕಿಳಿಯೋದಕ್ಕೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ರೆಡಿ ಅಂತೂ ಆಗಿದ್ದಾರೆ. ಬೆಳಗಾವಿನ ಹಾವೇರಿನ ಅನ್ನೋ ಪ್ರಶ್ನೆಗೆ ಇನ್ನೇನು ಸದ್ಯದಲ್ಲೇ ಉತ್ತರ ಸಿಗತ್ತೆ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗ್ತಾ ಇದ್ದಂತೆ ಆಗಿದ್ರೆ ಏನ್ ಷರತ್ತುಗಳೊಂದಿಗೆ ಬಂದಿದ್ದಾರೆ, ಅಥವಾ ಅವರಿಗೆ ಏನಾದರೂ ಹೇಳಲಾಗಿದೆಯಾ, ಆಫರ್ಗಳನ್ನ ಕೊಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಯಾಗಿತ್ತು. ಅದರಂತೆ ಈಗ ಶೆಟ್ಟರ್ ಕಣಕ್ಕಿಳಿತಾರೆ ಅನ್ನೋದಕ್ಕೆ ಬಹಳಷ್ಟು ಈಗ ಸೂಚನೆಗಳು ಸಿಗ್ತಾ ಇದೆ. ಆದರೆ ಕ್ಷೇತ್ರ ಯಾವುದು ಅನ್ನೋದ್ರ ಬಗ್ಗೆ ನಿರ್ಣಯ ಈಗ ಹೈಕಮಾಂಡ್ ಕೈಯಲ್ಲಿರುವಂಥದ್ದು. ಶಿಫಾರಸ್ ಹೋಗಿರೋದು ಹಾವೇರಿ ಅಥವಾ ಬೆಳಗಾವಿ, ಅಲ್ಲಿಂದ ನಿಲ್ಲಿಸಬಹುದು ಅಂತ. ಆದರೆ ಹೈಕಮಾಂಡ್ ಒಂದು ಲೈನ್ ಉತ್ತರ ಕೊಟ್ಟಿದೆ, ನಾನು ನಿರ್ಧಾರ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.